स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल को खुश करने राजनीति में नहीं आया बसनगौड़ा पाटिल यत्नाल। कल बीजापुर, बागलकोट, जुड़वा जिलों के विधान परिषद उपचुनाव के मतदान के बाद बात करते हुए नगर शासक ने पूर्व सीएम सिद्धरामैया पर निशाना साधते हुए कहा कि मतदान करना हर एक नागरिक का कर्तव्य है। जन प्रतिनिधि मतदान करने की बजाय विदेश चले जाते हैं, ये प्रजातंत्र का अपमान है। एमसी मनगोली भी विदेश गए हैं, वो लौटने तक माजी मंत्री हो जाएंगे। एमबी पाटिल अगर चाहेंगे तो हमारे पक्ष में उनका मैं स्वागत करूंगा। बड़े अंतर से गोड़प्पा चटगार एमएलसी बनेंगे, कहा बसनगौड़ा ने। केंद्र मंत्री रमेश जिगजनगी ने कहा कि 101% गोड़प्पा की जीत होगी। मैं 15 दिन से इस क्षेत्र का दौरा कर रहा हूं। ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಯ ಈ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಶ್ರೀ ಗುಳಪ್ಪ ಸಿದ್ದಪ್ಪ ಚಟಗಾರ್ ಅವರು ಇವತ್ತು ನಿಶ್ಚಿತವಾಗಿಯೂ ಭಾಳ ಅಂತರಗಳಿಂದ ಗೆಲ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ಇದೆ. ಯಾಕೆಂದರೆ ನಾನು 2 ದಿವಸ ವಿಜಯಪುರ ಮತ್ತು ಬಾಗಲಕೋಟೆ ಎಲ್ಲ ಭಾಗದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಗೌರವಾನ್ವಿತ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು ಹಾಗೂ ಮಾಜಿ ಶಾಸಕರುಗಳು ವಿಶೇಷವಾಗಿ ಭಾಳಷ್ಟು ಪರಿಶ್ರಮವನ್ನು ತೆಗೆದುಕೊಂಡು ಈ ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಇದೆ. ನಿಶ್ಚಿತವಾಗಿಯೂ ಈ ಒಂದು ಚುನಾವಣೆ ನಂತರ ಈ ರಾಜ್ಯದಲ್ಲಿಯೂ ಸಾಕಷ್ಟು ಬದಲಾವಣೆಗೆ ಆಗ್ತಾವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಈ ಒಂದು ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಗಳು ಅವ್ರಿಗೆ ಆದಂತಹ ಒಂದು ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತದೆ, ಮತದಾನ ಮಾಡಬೇಕು ಅಂತೇಳಿ. ಅದರಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಜನರಲ್ಲಿ ಜನಜಾಗೃತಿ ಮಾಡುವಂಥದ್ದು ಮಾಡ್ತಾಯಿದೆ. ಆ ದುರ್ದೈವ ಅಂದರೆ ಇದು ಮೊದಲೇ ನಿಗದಿಯಾಗಿದೆ 6ನೇ ತಾರೀಕಿಗೆ ಮತದಾನ ಅಂತೇಳಿ. ಮತ್ತು ಇವರು ಮತದಾನ ಹಾಕೋದಿಲ್ಲ ಅಂದರೆ ಇವ್ರಿಗೆ ಯಾಕೆ ಮತ ಹಾಕ್ಬೇಕು ಜನ? ಯಾಕಂದರೆ ಜನಪ್ರತಿನಿಧಿಗಳ ಒಂದು ಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಯಾಕಂದರೆ ಒಬ್ಬ ಒಳ್ಳೆಯ ಒಬ್ಬ ಜನಪ್ರತಿನಿಧಿ ಆಯ್ಕೆ ಆಗಬೇಕಾದ್ರೆ ಎಲ್ಲರೂ 100ಕ್ಕೆ 100 ಮತದಾನ ಆಗಬೇಕು ಈ ವಿಷಯದಲ್ಲಿ. ಯಾಕಂದರೆ ಉಳಿದ ಏನು ನಮ್ಮ ಜನರಲ್ ಎಲೆಕ್ಷನ್ ಬೇರೆ, ಆದರೆ ಇದು 100% ಸದಸ್ಯರು ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ಮೃತ್ಯು ಆಗಿದ್ದರೆ, ಯಾವುದೋ ಒಂದು ಇದು ಆಗಿದ್ದರೆ ಅಂಥವರು ಅನೇಕ ಮತದಾರರು ಸ್ಟ್ರೆಚರ್ ಮೇಲೆ ಬಂದು ICUದಿಂದ ಬಂದು ಲಗ್ನ ತಾಳಿ ಕಟ್ಟೋದು ಬಿಟ್ಟು ಬಂದು ತಾಳಿ ಕಟ್ಕೊಂಡು ಬಂದು ಹಾಕ್ತಾರೆ. ಅಂದರೆ ಜನರಲ್ಲಿ ಮತದಾರರಲ್ಲಿ ಜಾಗೃತಿ ಇದ್ದಾಗ ನಾವು ಜನಪ್ರತಿನಿಧಿಗಳು ಸಿದ್ದರಾಮಯ್ಯನವರು ಏನು ವಿದೇಶಕ್ಕೆ ಹೋಗಿದ್ದು ನಿಜಕ್ಕೂ ಪ್ರಜಾತಂತ್ರಕ್ಕೆ ಅದೊಂದು ರೀತಿ ಅವಮಾನ ಮಾಡ್ದಂಗೆ. ಬೇಕಂತ ಹೋಗಿದಾರಂತ ಸರ್, ಏನು ನೋಡ್ಬೇಕ್ರಿ? ಬೇಕತ್ಲೆ ಹೋಗ್ಯಾರೋ, ಏನು ಈ ಸರ್ಕಾರ ಕೆಡಬೇಕಂತ ಹೋಗ್ಯಾರೋ, ಯಾವ ಉದ್ದೇಶದಿಂದ ಹೋಗ್ಯಾರ ಇನ್ನೂ ಮಾಹಿತಿ ಇಲ್ಲ. ಹಂಗೇನಾರು ಮಾಹಿತಿ ಬಂದ್ರೆ ತಮ್ಮ ತಿಳಿಸಲಾಗ. ಅವರು ನೋಡ್ರಿ ರೈತರದ್ದು ಏನೋ ಸ್ಟಡಿ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ಯಾರತ್ತಾರೆ. ಅವ್ರು ಅಧ್ಯಯನ ಮಾಡೋದು ಬರೋದ್ರಾಗೇ ಮಾಜಿ ಆಗಿರ್ತಾರೆ. ಏನು ಮಾಡೋದು? ಮತ್ತು ಅದು ಯಾರಿಗೆ ಲಾಭ ಆಗೋದು? ಕೊನೆಗೆ ಅವ್ರ ತೋಟದಾಗರೆ ಅದನ್ನ ಇಸ್ರೇಲ್ ಮಾದರಿ ಮಾಡಲಿ ಅಂತ ಹೇಳಿ ನಮ್ಮದು ಆಶಾಭಾವನೆ. ಅಲ್ಲ, ನೀವು ಹಿಂಗೆ ಹೇಳ್ತೀರಿ, ಬಟ್ MB ಪಾಟೀಲ್ ಅವರೆಲ್ಲ ಏನು ಹೇಳ್ತಾರೆ, ಯತ್ನಾಳ್ ಬರೀ ಹಿಂಗೆ ಹೇಳ್ಕೊತ ಹೋಗ್ತಾರೆ. ಅವಕ್ಕೆಲ್ಲ ಅಷ್ಟೊಂದು ಮಾತು ಕೊಡಬೇಡಿ. ಅಷ್ಟೊಂದು ನೋಡ್ರಿ, ಯಾರು ಮಾತು ಕೊಡಬೇಕು? ಜನ ಮಾತು ಕೊಡ್ತಾರೆ ನನಗೆ. ನಾ ಜನಪ್ರತಿನಿಧಿ, ಯಾರಿಗೋ ಖುಷಿ ಪಡಿಸೋದ್ರ ಸಲುವಾಗಿ ನಾ ರಾಜಕಾರಣ ಮಾಡೋದಿಲ್ಲ. ನಾ ಏನು MB ಪಾಟೀಲ್ ಖುಷಿ ಪಡಿಸ್ಲಾಕ ಈ ಜಿಲ್ಲೆಯೊಳಗೆ ರಾಜಕಾರಣ ಮಾಡ್ತಾಯಿಲ್ಲ. ಏನು ಶಿವಾನಂದ ಪಾಟೀಲ್ ಖುಷಿ ಪಡಿಸ್ಲಾಕ ರಾಜಕಾರಣ ಮಾಡ್ತಾನೆ. ನಾ ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ರಾಜಕಾರಣ ಜೀವನದಲ್ಲಿ ಎಲ್ಲ ಸೋಲು ಗೆಲುವು ಎಲ್ಲ ನೋಡಿದ್ದೀನಿ, ಯಾವುದಕ್ಕೂ ಅಂಜಲ್ಲ. ಈಗ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ನಾನು ಮಾತಾಡ್ತೀನಿ, ಜನರ ಪರವಾಗಿ ಧ್ವನಿ ಇದ್ದೀನಿ. ಬಿಜಾಪುರ, ಬಾಗಲಕೋಟೆ ಒಂದು ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ರಾಜಕಾರಣ ಜೀವನ ಯಾರಿಗೂ ಮುಲಾಜಿಲ್ಲಾರ ಮಾತಾಡಿದ್ರಿಂದ ಜನ ಮತ್ತೆ ನಾನು ಎತ್ತಿಡ್ದಾರೆ. ನಾನು ಹಂಗೇನಿರಿದ್ರೆ ಎಷ್ಟೋ ಮಂದಿ ಮಾಜಿ ಶಾಸಕರು ಅದಾರೆ ನಮ್ಮ ಜಿಲ್ಲೆಯಲ್ಲಿ. ಅವ್ರಿಗೆ ಯಾಕೆ ಪುನರ್ಜನ್ಮ ಕೊಡಲಿಲ್ಲ? ನನಗೆ ಯಾಕೆ ಮತದಾರ ಪುನರ್ಜನ್ಮ ಕೊಟ್ರಂದರೆ, ಇರಲಿ ಅವಳಿ ಜಿಲ್ಲೆಯಲ್ಲಿ ನಾನು ಸ್ಥಳೀಯ ಸಂಸ್ಥೆಗೆ ಸ್ಪರ್ಧೆ ಮಾಡಿದಾಗ ಪ್ರತಿಯೊಬ್ಬ ಜನಪ್ರತಿನಿಧಿ ಮನಸ್ಸಿನಾಗೇನಿತ್ತಂದರೆ ಯತ್ನಾಳು ಈ ಅವಳಿ ಜಿಲ್ಲೆಯ ಒಂದು ಧ್ವನಿ, ಅದು ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಇರಬೇಕು ಅನ್ನೋಂಥ ಅದರ ರೀತಿ ಉದ್ದೇಶದಿಂದಲೇ ನಾನು ಜನಪ್ರತಿನಿಧಿ ಮಾಡ್ಯಾರ. ಮೊನ್ನೆ ವಿಜಯಪುರ ವಿಧಾನಸಭೆಗೂ ಸಹ ಜನ ಆಶೀರ್ವಾದ ಮಾಡಿದ್ದಿದೆ. ಯಾಕಂದ್ರೆ ನಾವು ಸಪೋರ್ಟ್ ಮಾಡಿದ್ದಕ್ಕೆ ಯತ್ನಾಳ್ ಗೆದ್ದಿದ್ದು.
ಸಪೋರ್ಟಿವ್ ನೋಡ್ರಿ, ಇವತ್ತು ಪಕ್ಷೇತರ ಅಭ್ಯರ್ಥಿ ಅವ್ರು ಎಲ್ಲರೂ ಸಪೋರ್ಟ್ ಮಾಡ್ಯಾರ. ನಾ ಮಾಡಿಲ್ಲ ಅಂತ ಏನು ಹೇಳೋದಿಲ್ಲ. ಅದೊಂದು ಕಾಲಘಟ್ಟದಲ್ಲಿ ಅದು ಇತ್ತು. ಯಾವಾಗ ಅವ್ರ ಕಷ್ಟ ಬಂದಾಗ ನಾವು ಸಪೋರ್ಟ್ ಮಾಡಿರ್ತೀವಿ. ಅವ್ರು ಒಬ್ಬಂಟಿಗರು ಈ ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಇದ್ದಾಗ ಅವ್ರ ಪಕ್ಷದ ಶಾಸಕರೇ ವಿರೋಧ ಮಾಡಿದಾಗ ನಾನು ಸಪೋರ್ಟ್ ಮಾಡಿ ಅವ್ರಿಗೆ ಬೆಂಬಲ ಕೊಟ್ಟೀನಿ. ಯಾಕಂದ್ರೆ ಅಭಿವೃದ್ಧಿ ಆಗಲಿ ಅಂತೇಳಿ. ನೋಡ್ಬೇಕು, ಈ ಚುನಾವಣೆ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. ಸಚಿವ ಸಂಪುಟದಾಗ ಅವ್ರನ್ನ ತಗೋಲಿಲ್ಲ ಅಂದ್ರೆ ಕಷ್ಟ ಕಾಲ ಪ್ರಾರಂಭ ಆಗ್ತದೆ. ತಗೊಂಡ್ರೆ ಸರ್ಕಾರ ಬೀಳುತ್ತೆ ಅಂತೀರಿ, ಸಚಿವ ಸಂಪುಟ ವಿಸ್ತರಣೆ ಅಂತೀರಿ. ಸರ್ ಅವರು ಏನಾರೇ ಮಾಡಿ ಪ್ಯಾಚಪ್ ಮಾಡ್ಕೊಲಿಕ್ಕೆ ಒಂದಿಟ್ಟು ಮಂತ್ರಿ ಮಂಡಲ ಮಾಡಿ ಉಳಿಸೋಬೇಕಂತ ಮರ್ಯಾದೆ ಕಾಯ್ಕೋಬೇಕಂತ ನಡೆಸ್ಯಾರ. ಅದು ಆಗೋದಿಲ್ಲ. ಇವತ್ತು ನೀವು ಸತೀಶ್ ಜಾರಕಿಹೊಳಿ ಪತ್ರಿಕಾ ಹೇಳಿಕೆಯನ್ನು ನೋಡಿರಿ. ಇವತ್ತು ಸ್ಟೇಟ್ಮೆಂಟ್ ಬಂದಿದೆ. ಏನು PLD ಬ್ಯಾಂಕಿನ ಚುನಾವಣೆ ನಂತರ ಈ ಸರ್ಕಾರದ ಭವಿಷ್ಯದ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇದು ಅರ್ಥ ಏನು, ಅವರು ಮಂತ್ರಿ ಆಗ್ತಾರೋ ಇಲ್ಲೋ, ಮುಂದೆ ಭವಿಷ್ಯದಾಗ ಎಲ್ಲಿ ಬಂದು ಮಂತ್ರಿ ಆಗ್ತಾರೋ ಯಾರಿಗೆ ಗೊತ್ತು. ಅವ್ರು ನಮ್ಮ ಪಕ್ಷಕ್ಕೆ ಬರಲಿ, ನಾ ಹೆಲ್ಪ್ ಮಾಡ್ತೀವಿ 100%. ಇಲ್ಲ, MB ಪಾಟೀಲ್ರಿಗೆ ನಾವು ಆಹ್ವಾನ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಬರಲಿ, ಬಂದು ಅವರೇ ಮಂತ್ರಿ ಆಗಲಿ, ನಮಗೇನು ತಕರಾರಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕು. ಇದು ನಮ್ಮದು. ಅವ್ರು ಬರಬೇಕು ಬಿಡಬೇಕು ಅನ್ನೋದು ಅವ್ರ ವೈಯಕ್ತಿಕ ವಿಚಾರ. ಇಲ್ಲ, ಆಹ್ವಾನ ಇಲ್ಲ. ಇವತ್ತು ನಿಮ್ಮ ಮೂಲಕ ಅವರಿಗೆ ನೀವು ಕೇಳಿದ್ರಿ ಪತ್ರಕರ್ತರು, ಅವ್ರು ಬರ್ತೀನಿ ಅಂದ್ರೆ ಯಾಕೆ ಬ್ಯಾಡಲಿಲ್ರಿ? ನಾ ಬಂದ್ರೆ ಸಂತೋಷ. ಸರ್, ಯಾರು CM ರೇಸು, ಯಾರು ಇದು? ಈ ರಾಜಕಾರಣದಾಗ ಅಲ್ಲಿ ಎಲ್ಲರೂ ರೇಸ್ನಾಗೆ ಇರ್ತಾರೆ. ಕಾಂಗ್ರೆಸ್ನಲ್ಲಿ ಅವರು ಆರ್ಚ್ ಬಂದವರೆಲ್ಲ ನಾವು ಮುಖ್ಯಮಂತ್ರಿ ಯಾಕೆ ಆಗಬಾರ್ದತ್ತೆ ಕನಸು ಕಾಣ್ತಾರೆ. ಆದ್ರೆ ನಾ ಏನು ಕನಸು ಕಾಣೋದಿಲ್ಲ. ಅದು ನಾ ಅದರಿಂದ ಹೊರತುಪಡಿಸಿದ್ರೆ MB ಪಾಟೀಲ್ ಕನಸು ಕಾಣಾಕತ್ತಾರೆ. ನಾ ಬಸನಗೌಡ ಪಾಟೀಲ್ ಏನು ಮಂತ್ರಿ ಆಗಬೇಕು ಅಂತ ಕನಸು ಕಾಣೋದಿಲ್ಲ. BJP ಬರಬೇಕು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕು, ಮುಂದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಇಷ್ಟೇ ಕನಸು ಕಾಣ್ತೀನಿ ಸರ್. ಇಟ್ಬಿಟ್ಟು ನಾ ಏನೂ ಕನಸು ಕಾಣೋದಿಲ್ಲ. ಅಲ್ಲ, ನಿಮ್ಮ ಕೆಲವು ಸದಸ್ಯರು ನಿಮ್ಮ ಮಹಾನಗರ ಪಾಲಿಕೆಯವರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡ್ರು, ಓಪನ್ ಆಗಿ ಸುತ್ತಾಡಿದ್ರು ಒಟ್ಟಿಗೆ. ಕಳೆದ ಸರಿನೂ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ಈ ಸರ್ತಿನೂ ಪ್ರಚಾರಕ್ಕೆ ಅವರು ಗೋಳಪ್ಪ ಶೆಟ್ಟಿಗಾರ್ ಅವ್ರನ್ನ ಬಿಟ್ಟು ಹೋದರು. ನೋಡಿರಿ, ಅದು ಪಕ್ಷ ಹಿರಿಯ ಹೈಕಮಾಂಡ್ಗೆ ಎಲ್ಲ ಗೊತ್ತಿದೆ. ಸೂಕ್ತ ಕಾಲದಲ್ಲಿ ಯಾರಿಗೆ ಏನು ತಕ್ಕ ಶಾಸ್ತಿ ಮಾಡಬೇಕು ಎಂದು ಹೈಕಮಾಂಡ್ ಮಾಡ್ತದೆ. ನಾವೇನು ಕಣ್ಣು ಮುಚ್ಚಿ ಬೆಕ್ಕು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಿಲ್ಲ ಅಂತಲ್ಲ, ಗೊತ್ತಾಗಿರ್ತದೆ. ಪಕ್ಷ ಕೆಲವೊಂದು ಏನಾಗ್ತಾವೆ ನಿರ್ಣಯಗಳು, ಕೆಲವೊಂದು ಎಲ್ಲ ಒಟ್ಟಾರೆ ರಾಜ್ಯದ ಹಿತದೃಷ್ಟಿ, ಜಿಲ್ಲೆ ಹಿತದೃಷ್ಟಿ, ದೇಶದ ಹಿತದೃಷ್ಟಿ ತೊಗೊಂಡು ಕೆಲವೊಂದು ಮಂದಿಗೆ ಎಕ್ಸ್ಕ್ಯೂಸ್ ಮಾಡಿರ್ತಾರೆ. ಅದು ಕ್ಷಮಾಪಣೆ ಅಂದ್ರೆ ಅರ್ಥ ದೌರ್ಬಲ್ಯ ಅಲ್ಲ ಒಂದು ಪಕ್ಷದ್ದು. ಸೂಕ್ತ ಸಂದರ್ಭ ಬತ್ತಂದ್ರೆ ಈ ಸಲ ನೋಡಕತ್ರಿ ಯಾರು ಪಕ್ಷ ವಿರುದ್ಧ ಮಾಡ್ಯಾರ, ಮುಂದೆ ಮಹಾನಗರ ಪಾಲಿಕೆ ಬರ್ತದೆ. ಇನ್ನು 9 ತಿಂಗಳೇ ಅಲ್ಲ, ಇವ್ರು ಏನು ಹಾರಾಡೋದು 9 ತಿಂಗಳಲ್ಲ. ಇವ್ರಿಗೆ ಹಿಂದೆ ಯಾರು ಎಷ್ಟು ಹಣ ಕೊಡ್ತೀನಿ ಅಂದಾರ, ಇವ್ರದ್ದು ಯಾವ್ಯಾವ ರಿಸರ್ವೇಷನ್ ಇದ್ದಿದ್ದನ್ನು ಇವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಯಾರ, ನನಗೂ ಗುರ್ತದ. ಅದು ಬರಲಿ ನೋಡ್ರಿ. ಹೋದ ಸಲನ JDSನಿಂದ 8 ಸೀಟ್ ತಂದಿದ್ವಿ, 8 ತೊಗೊಂಡು ಬಂದು. JDS ಎಲ್ಲಿತ್ತು? ಬಿಜಾಪುರನಾಗ. ಜನತಾದಳ ಮುಖ್ಯಮಂತ್ರಿ ಯಾರು ನಮ್ಮ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಸಹಿತ JDS ಜನತಾದಳ 7 ಬಂದಿದ್ದು ಸರ್ಕಾರ. ಅವಾಗ ಶಿವಾನಂದ ಪಾಡ್ಲು, ರವಿ ಪಾಡ್ಲು, MC ಮನಗುಳಿ ಇಲ್ಲೇ ಬಿಡಾರ್ ಹೊಡಿದ್ರು. ನಾನು BJP ML ಇದ್ದೆ. ಅವಾಗ 7 ಸೀಟ್ ನಾ ತೊಗೊಂಡು ಬಂದಿದ್ದೆ. ಅವಾಗನೇ ಬಂದಿಲ್ಲ. ಅದಂಥದ್ದು ನಾ 8 ಸೀಟ್ ತಂದಿದ್ದೆ. ಕುಮಾರಸ್ವಾಮಿ ಹೇಳಿದ್ರು ಇಲ್ಲಪ್ಪ ಅದ್ಭುತ ಬಿಜಾಪುರ ಏನಣ್ಣ ಹಿಂಗೆ ಬಂದ. ಈಗ ಕೆಲವೊಂದು ಮಂದಿ ಆಶ್ವಾಸನೆ ಕೊಟ್ಟಾರ ಅವರಿಗೆ, ಮುಂದೆ ನಿಮಗೆ BJP ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ, ನಿಮಗೆ ಮೈ ತುಂಬಷ್ಟು ಹಣ ಕೊಡ್ತೀವಿ, ನಿಮ್ಮನ್ನ ಆರಿಸ್ತಿರ್ತೀವಿ ಅಂತ ಹೇಳಿ ರಿಸರ್ವೇಷನ್ನು ಚೇಂಜ್ ಮಾಡಿಸ್ಯಾರ. ನನಗೆಲ್ಲ ಗುರ್ತದ ಯಾರು ಮಾಡ್ಯಾರ. ಇದು BJPಯ ಗಟ್ಟಿ ಭದ್ರವಾದಂಥ ಕೋಟೆ ಬಿಜಾಪುರ ನಗರ. ಯಾವುದೇ ವ್ಯಕ್ತಿ ಆಧಾರಿತಿಲ್ಲ, ಇಲ್ಲಿ ಪಕ್ಷ ಆಧಾರಿತನೇ ಆರಿಸಿ ಬರ್ತಾರೆ. ನಾನು ಸಾಮಾನ್ಯ ಕಾರ್ಯಕರ್ತರು ಜನರ ಮಧ್ಯದಾಗಿರೋರನ್ನೇ ನಿಲ್ಲಿಸಿ ಅದನ್ನು ನಮ್ಮ ಶಕ್ತಿ ತೋರಿಸ್ತೀನಿ. ನಾಳೆ 35 ಬರ್ತವೆ, ಅವೇ ಎಲ್ಲಿ ಹೋಗೋದಿಲ್ಲ, ಅದು ಬರ್ತದೆ. ಅವಾಗ ಎಲ್ಲ ವಾಶೌಟ್ ಆಗ್ತದೆ. ಇದೇ ಈಗ ನಾನು ಅರುಣ್ ಶಾಪುರ್ ಸಾಹೇಬರು ಇಬ್ಬರು ಜೊತೆಯಾಗಿ ನಮ್ಮ ವಿಧಾನ ಪರಿಷತ್ತಿನ ಚುನಾವಣೆಯ ಅಭ್ಯರ್ಥಿ ಗೋಳಪ್ಪಣ್ಣ ಶೆಟ್ಟಗಾರಿಗೆ ನಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಇಬ್ಬರು ಈಗ ಬಂದಿದ್ದೆವು. ಆದರೆ ಸುಮಾರು 15 ದಿವಸಗಳ ಕಾಲ ಇದೇ ಕ್ಷೇತ್ರದಲ್ಲಿ
ನಾನು ಇಲ್ಲೇ ಉಳ್ಕೊಂಡು ನನ್ನ ಕೈಲಿ ಆದ ಮಟ್ಟಿಗೆ ನಮ್ಮ ಪಕ್ಷದ ಪ್ರಚಾರವನ್ನು ನಮ್ಮ ಕಾರ್ಯಕರ್ತರ ಜೊತೆ ಸೇರಿಕೊಂಡು ನಾವೆಲ್ಲರೂ ಕೂಡಿ ಮಾಡಿದೆವು. ನಮ್ಮ ನಾಯಕರು ಕೂಡ ಯಡಿಯೂರಪ್ಪನವರು ಸುಮಾರು 2 ದಿವಸಗಳ ಕಾಲ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಅವರು ಸುತ್ತಾಡ್ಕೊಂಡು ಹೋದರು. ಈಗ ಒಟ್ಟಾರೆ ನಿಮಗೆ ಹೇಳೋದಾದರೆ 100ಕ್ಕೆ 101%, 101% ನಮ್ಮ ಅಭ್ಯರ್ಥಿ ಗೆಲುವ ಸಾಧಿಸ್ತಾರ ಅಂತಕ್ಕಂಥ ವಿಶ್ವಾಸ ನನ್ನ ಒಬ್ಬನಿಗೆ ಅಲ್ಲ, ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂಪೂರ್ಣವಾದಂಥ ವಿಶ್ವಾಸ ಬಂದಿದೆ. ಖಂಡಿತವಾಗಿ ಗೆಲ್ತಾರ ಅಂಥೇಳಿ ನನಗೂ ಕೂಡ ನಿನ್ನೆವರೆಗೂ ನಾನು ಅಲ್ಲಿ ಇಲ್ಲಿ ಒಂದು ಸುತ್ತಾಡ್ಕೊಂಡು ಬಂದಿದ್ದೀನಿ. ನಮಗೂ ಕೂಡ ಖಾತ್ರಿ ಆಗಿದೆ 100% ನಮ್ಮ ಅಭ್ಯರ್ಥಿ ಗೆಲ್ತಾರೆ ಸರ್. ಈಗ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ BLD ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ, ಶಟ್ಗಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ.